ಬಿಜೆಪಿ ಮಾಜಿ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಇವರು ಬಳಲ್ತಾ ಇದ್ದರು. ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿದ್ದರು ನಾಗೇಶ್ ಅವರು. ಆ ಒಂದು ಅನಾರೋಗ್ಯದಿಂದ ಕಳೆದ 1 ವರ್ಷದಿಂದ ಅವರು ಬಳಲ್ತಾ ಇದ್ದರು. ನಿನ್ನೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿರುವ ಪುತ್ರಿಯ ನಿವಾಸದಲ್ಲಿ ಅವರು ಅವರ ಜೀವವನ್ನು ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ನಾಗೇಶ್ ಅವರು. ಬಿಜೆಪಿ ಮಾಜಿ ಸಚಿವರಾಗಿರತಕ್ಕಂಥ ಬಿಸಿ ನಾಗೇಶ್ ಅವರು ವಿಧಿವಶರಾಗಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರವರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅವರು ನಿನ್ನೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ಇವರು ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದರು ದೀರ್ಘಕಾಲದಿಂದ. ಕಳೆದ 1 ವರ್ಷದಿಂದ ಇವರಿಗೆ ಚಿಕಿತ್ಸೆ ನಡೀತಾ ಇತ್ತು. 2 ರಿಂದ 3 ಬಾರಿ ತೀವ್ರತೆಯ ಚಿಕಿತ್ಸೆ ಆಗಿದೆ ಇವರಿಗೆ. ಬಟ್ ಆ ಒಂದು ಅನಾರೋಗ್ಯದಿಂದ ವಾಪಸ್ ಬರೋದಕ್ಕೆ ಅಂದರೆ ಚೇತರಿಸಿಕೊಳ್ಳೋದಕ್ಕೆ ಆಗಿಲ್ಲ. ಸೊ ಆ ಕಾರಣದಿಂದ ನಿನ್ನೆ ಅವರು ತಮ್ಮ ಕೊನೆ ಉಸಿರನ್ನು ಎಳೆದಿದ್ದಾರೆ. ತಮ್ಮ ಪುತ್ರಿಯ ಮನೆಯಲ್ಲಿ ಅವರು ಕೊನೆ ಉಸಿರನ್ನು ಎಳೆದಿರತಕ್ಕಂಥದ್ದು. ವೀಕ್ಷಕರೇ, ಬಿಜೆಪಿಯ ಶಾಸಕರಿವರು ಮಾಜಿ ಸಚಿವರು ಹೌದು. ಬಿಜೆಪಿಯಿಂದ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ BY ವಿಜಯೇಂದ್ರ ಅವರು ಟ್ವೀಟನ್ನು ಮಾಡಿದ್ದಾರೆ. ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಸಚಿವರು, ಬಿಜೆಪಿಯ ಮಾಜಿ ಸಚಿವರು ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ಮತ್ತು ಬೊಮ್ಮಾಯಿಯವರ ಕಾಲದಲ್ಲಿ ಸಚಿವರಾಗಿದ್ದರು. ಇವರು 2023ರಲ್ಲಿ ಸಚಿವರಾಗಿದ್ದರು. ತಮ್ಮ 67ನೇ ವಯಸ್ಸಿನಲ್ಲಿ ಅವರಿಗೆ 67 ವಯಸ್ಸಿತ್ತು. ಸೊ ಅನಾರೋಗ್ಯ ಅವರಿಗೆ ಕಾಡ್ತಾ ಇತ್ತು. ಸೊ ಆ ಕಾರಣದಿಂದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹಲವು ರಾಜಕೀಯ ನಾಯಕರು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಟ್ವೀಟ್ ಮಾಡಿ ಬಿಸಿ ನಾಗೇಶ್ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕರಾಗಿದ್ದರು. ಅವರು 2008 ಮತ್ತು 2018ರಲ್ಲಿ ತಿಪಟೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ 2021ರಿಂದ 23ರವರೆಗೂ ಸಚಿವರಾಗಿದ್ದರು. ಶಾಲಾ ಶಿಕ್ಷಣ ಸಚಿವರು ಮತ್ತು ಸಹಕಾರ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದರು. ಅವರಿಗೆ ಅನಾರೋಗ್ಯ ಅವರಿಗೆ ಹಲವು ರಾಜಕೀಯ ನಾಯಕರು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಹ್ಲಾದ್ ಜೋಶಿ ಅವರ ಟ್ವೀಟನ್ನು ಗಮನಿಸ್ತಾ ಇದ್ದೀರಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಬಿಸಿ ನಾಗೇಶ್ ಅವರು. ಯಾಕಂದರೆ ಒಟ್ಟಿಗೆ ಕೆಲಸ ಮಾಡಿರ್ತಾರೆ. ರಾಜಕೀಯದಲ್ಲಿ ಒಳ್ಳೆಯ ಸ್ನೇಹವನ್ನು ಹೊಂದಿರ್ತಾರೆ. ಸ್ನೇಹಿತರು ಬಿಟ್ಟು ದೂರ ಆದಾಗ ನೋವಾಗುತ್ತೆ. ಸೊ ಎಲ್ಲ BJPಯ ನಾಯಕರು ಮತ್ತು ಬೇರೆ ಬೇರೆ ಪಕ್ಷದವರು ಹೌದು, ಅವರೆಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರ ಟ್ವೀಟನ್ನು ಗಮನಿಸ್ತಾ ಇದ್ದೀರಿ. HD ಕುಮಾರಸ್ವಾಮಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ, ನೋವನ್ನು ಹೊರಹಾಕಿದ್ದಾರೆ. ಒಳ್ಳೆಯ ವ್ಯಕ್ತಿಯೇ ನಮ್ಮಿಂದ ದೂರ ಆಗಿದ್ದಾನೆ. ಮಾಜಿ ಮಂತ್ರಿಗಳು, ತಿಪಟೂರು ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕರು ನಮ್ಮನ್ನು ಬಿಟ್ಟು ದೂರ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಅವರು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. HD ಕುಮಾರಸ್ವಾಮಿ ಅವರ ಟ್ವೀಟನ್ನು ಗಮನಿಸ್ತಾ ಇದ್ದೀರಿ. ವೀಕ್ಷಕರೇ, ಬಿಜೆಪಿಯಲ್ಲಿ ಹಿರಿಯ ನಾಯಕರು ಬಿಸಿ ನಾಗೇಶ್ ಅವರು ಭಾಳ ಗುರುತಿಸ್ಕೊಂಡಿದ್ದರು. ಸೊ ಇವತ್ತು ಅವರ ಅಂತ್ಯಕ್ರಿಯೆ ಆಗುತ್ತೆ. ಸೊ ಅಂತಿಮ ದರ್ಶನಕ್ಕೆ ಇವತ್ತು ಬೆಳಗ್ಗೆ 7ರಿಂದ 8 ಗಂಟೆಯವರೆಗೆ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ.